ಕಾಪು ಸಮಾಜದಿಂದ ಪ್ರತಿ ವರ್ಷ ಕಾರು ಹುಣ್ಣಿಮೆ ಅಂಗವಾಗಿ ಆಯೋಜಿಸಲಾಗುವ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬ ಇದೇ ಜೂನ್ 21ರಿಂದ 23ರವರೆಗೆ 3 ದಿನಗಳ ಕಾಲ ಆಯೋಜಿಸಲಾಗಿದೆ ಎಂದು ಮುಂಗಾರು ಸಾಂಸ್ಕೃತಿಕ ಹಬ್ಬದ ಅಧ್ಯಕ್ಷ ಹಾಗೂ ಮಾಜಿ ಶಾಸಕರಾದ ಎ ಪಾಪರೆಡ್ಡಿ ಅವರು ಹೇಳಿದರು. ಮುಂಗಾರು ಸಾಂಸ್ಕೃತಿಕ ಹಬ್ಬ ಪ್ರಮುಖವಾಗಿ ರೈತರಿಗೆ ಮತ್ತು ರೈತರ ರಾಸುಗಳಿಗಾಗಿ ಕೆಲವೊಂದಷ್ಟು ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗುತ್ತದೆ. ಮೊದಲನೇ ದಿನ ಜೂನ್ 21ರಂದು ರಾಜ್ಯದ ಎತ್ತುಗಳಿಗಾಗಿ 1.5 ಟನ್ ಭಾರ ಎಳೆಯುವ ಸ್ಪರ್ಧೆಯನ್ನು ಆಯೋಜಿಸಲಾಗುತ್ತದೆ. ಒಂದು ವಿಶೇಷವಾಗಿ ಈ ಬಾರಿ 7 ಜೇಡು ಎತ್ತುಗಳಿಗೆ ವಿಶೇಷವಾಗಿ ಬಹುಮಾನ ನೀಡಲಾಗುತ್ತದೆ. ತದನಂತರ 2 ದಿನಗಳ ಕಾಲ ಅಂತಾರಾಜ್ಯ ಅಂದರೆ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಸೇರಿ ವಿವಿಧ ರಾಜ್ಯಗಳಿಂದ ಆಗಮಿಸುವ ಎತ್ತುಗಳಿಗೆ ಕಲ್ಲು ಎಳೆಯುವ ಸ್ಪರ್ಧೆ ಇರುತ್ತದೆ. ತದನಂತರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಾಗುತ್ತದೆ ಎಂದು ಪಾಪರೆಡ್ಡಿ ಅವರು ಹೇಳಿದರು. ಈ ಬಾರಿ ಈ ಒಂದು ಸಾಂಸ್ಕೃತಿಕ ಹಬ್ಬವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಉದ್ಘಾಟನೆ ಮಾಡಲಿದ್ದು, ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಮಠಮಾರಿ ಶ್ರೀ ವೀರಭದ್ರ ಶಿವಾಚಾರ್ಯರು, ಸೋಮವಾರಪೇಟೆ ಮಠದ ಅಭಿನವ ರಾಚೋಟಿ ಶ್ರೀ ಶಿವಾಚಾರ್ಯರು ಮತ್ತು ಸುಲ್ತಾನಪುರ ಮಠದ ಶ್ರೀ ಶಂಭು ಸೋಮನಾಥ ಶಿವಾಚಾರ್ಯರು ವಹಿಸಲಿದ್ದಾರೆ ಎಂದು ಹೇಳಿದರು. ನಾವು ನಮ್ಮ ಮಕ್ಕಳಿಗೆ ಕಲಿಸಬೇಕು, ಸಂಸ್ಕೃತಿ ಮಾಡುವಂತಾಗ ಕಲಿಸಬೇಕು ಅನ್ನೋ ಉದ್ದೇಶದಿಂದ 13 ಕಾಲೇಜುಗಳು ಈ ಒಂದು ನೃತ್ಯ ರೂಪದಲ್ಲಿ ಭಾಗವಹಿಸ್ತವೆ. ರಾಯಚೂರಿನಂತ 13 ಕಾಲೇಜಿನ ಮಕ್ಕಳು ಅದೇ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಉಳುಮೆ ಮಾಡಬೇಕಾದ್ರೆ ಇವತ್ತೆಲ್ಲರೂ ರಾಜ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಹೆಚ್ಚಿಸುವ ಮೂಲಕ ರಾಜ್ಯ ಸರ್ಕಾರ ಆತುರದ ನಿರ್ಧಾರವನ್ನು ಕೈಗೊಂಡಿದ್ದು ಮರುಪರಿಶೀಲಿಸಬೇಕು ಎಂದು ಸರ್ವೋದಯ ಕರ್ನಾಟಕ ಪಕ್ಷದ ರಾಜ್ಯಾಧ್ಯಕ್ಷ ಚಾಮರಾಜ ಮಾಲಿ ಪಾಟೀಲ್ ಹೇಳಿದರು. ರೈತರು ಉಳುಮೆಗಾಗಿ ಟ್ರ್ಯಾಕ್ಟರ್ಗಳನ್ನು ಬಳಸುತ್ತಾರೆ. ಪ್ರತಿಯೊಂದಕ್ಕೂ ಕೂಡ ಟ್ರ್ಯಾಕ್ಟರ್ ಮೇಲೆ ಅವಲಂಬಿತರಾಗಿದ್ದಾರೆ. ಈಗ ಬೆಲೆ ಏರಿಕೆಯಿಂದ ರೈತರಿಗೆ ನೇರವಾಗಿ ಹೊರೆಯಾಗುತ್ತಿದೆ. ಹಿಂದೆ ಕೇಂದ್ರ ಬಿಜೆಪಿ ಸರ್ಕಾರ ಬೆಲೆ ಏರಿಸಿದ ಸಂದರ್ಭದಲ್ಲಿ ಬೆಲೆ ವಿರೋಧಿಸಿದ ಕಾಂಗ್ರೆಸ್ ಸರ್ಕಾರವೇ ಈಗ ಇಂಧನ ಬೆಲೆ ಹೆಚ್ಚಿಸಲು ನಿರ್ಧರಿಸಿದೆ. ಈಗಾಗಲೇ ಬೀಜ, ರಸಗೊಬ್ಬರ ಬೆಲೆ ಹೆಚ್ಚಿಸಿದ್ದು, ಇದರಿಂದ ಉಳುಮೆ, ಕಟಾವು, ಸಾಕಾಣಿಕೆ ಮೇಲೆ ಹೆಚ್ಚಳವಾಗಿ ಕೃಷಿ ನಿರ್ವಹಣೆ ಮತ್ತಷ್ಟು ಹೊರೆಯಾಗುತ್ತದೆ ಎಂದು ಹೇಳುತ್ತಾ ಕೂಡಲೇ ಕಾಂಗ್ರೆಸ್ ಸರ್ಕಾರ ಮಾಡಿರುವ ಆದೇಶವನ್ನು ಹೆಚ್ಚಿಸಿರುವ ಬೆಲೆಯನ್ನು ತಗ್ಗಿಸಬೇಕು ಮತ್ತು ಆದೇಶವನ್ನು ಪರಿಶೀಲನೆ ಮಾಡಬೇಕು ಎಂದು ಒತ್ತಾಯಿಸಿದರು. 10 ವರ್ಷದಿಂದ ನೋಡಿದ್ರೆ ಅಲ್ಲಿ ನೋಡಿದ್ರೆ ಬಹಳ ಹೆಚ್ಚಿಗೆ ಆಗಿದೆ. ಮತ್ತೆ ಪುನಃ ನೀವು ಏನಂತಂದ್ರೆ ತೈಲ ಬೆಲೆ ಹೆಚ್ಚಿಗೆ ಮಾಡಿರಂತೀವಿ, ಅವ್ರನ್ನ ಟೀಕೆ ಮಾಡಿ ಮತ್ತೆ ನೀವೇ ಅದನ್ನೇ ಮಾಡಿದ್ರೆ ಇದು ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತೀವಿ. ಮತ್ತು ರೈತ ಸಂಘಕ್ಕೆ ಕೆಳಭಾಗದ ರೈತರಿಗೆ ನೀರು ಬೇಕೇ ಬೇಕು. ಕೆಳಭಾಗದ ರೈತರಿಗೆ ನೀರು ಬೇಕೇ ಬೇಕು. ಸಿಂಧನೂರು ನಗರದ ನೀರಾವರಿ ಇಲಾಖೆ ಕಚೇರಿ ಮುಂದೆ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಇನ್ನು ತುಂಗಭದ್ರಾ ಕಾಲುವೆ ಟೇಲ್ಯಾಂಡ್ ಭಾಗದ ರೈತರಿಗೆ ಸರಿಯಾಗಿ ನೀರು ಮುಟ್ಟದೆ ಬೆಳೆ ನಷ್ಟ ಅನುಭವಿಸುತ್ತಿದ್ದು, ಇದನ್ನು ತಡೆದು ರೈತರು ಬೆಳೆದ ಬೆಳೆಗಳು ಕೈ ಸೇರುವಂತೆ ನೀರಿನ ವ್ಯವಸ್ಥೆ ಮಾಡಬೇಕು. ಅನಧಿಕೃತ ನೀರು ಕದಿಯುತ್ತಿರುವವರನ್ನು ಕಾನೂನು ಕ್ರಮಕ್ಕೆ ಗುರಿಪಡಿಸಿ ಎಂದು ಒತ್ತಾಯಿಸಿದರು. ಈ ವೇಳೆ ಚಂದ್ರನಾಳ, ಭೂತಲದಿನ್ನಿ, ದೇವರಗುಡಿ ರೈತರ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ಒತ್ತಾಯ ಹೇರಿದರು. ಇದರಿಂದ ನೀರು ಸರಿಯಾಗಿ ಬಂದಲ್ಲಿ ರೈತರ ಬೆಳೆಗಳು ಬೆಳೆಯಲು ಅನುಕೂಲವಾಗುತ್ತದೆ ಎಂದು ಒತ್ತಾಯಿಸಿದರು. ಕಲ್ಲೂರು, ಮುಳ್ಳೂರು, ಭೂತಲಿನಿ ಗ್ರಾಮದ ಕೆಳಭಾಗದ ಗ್ರಾಮದ ರೈತರಿಗೆ ಸುಮಾರು ಚಿರ್ತನಾಳ ಗ್ರಾಮದಲ್ಲಿ 1,000 ಎಕರೆ, ಮುಳ್ಳೂರು, ಕಲ್ಲೂರು ಗ್ರಾಮದಲ್ಲಿ ಸುಮಾರು 2,000 ಎಕರೆ ರೈತರು ಸುಮಾರು 45 ವರ್ಷಗಳಿಂದ ನೀರಿನ ಅಭಾವವಿತ್ತು. ಎಷ್ಟೇ ಸಲ ನಾವು ಅವರಿಗೆ ಮನವಿ ಪತ್ರ ಕೊಟ್ಟರೂ ಸಹಿತವಾಗಿ ಪ್ರತಿ ವರ್ಷ DC-ಗೆ ಕೊಟ್ಟಿದ್ದಾಯಿತು, ತಹಸೀಲ್ದಾರ್ಗೆ ಕೊಟ್ಟಿದ್ದಾಯಿತು, ಶಾಸಕರಿಗೂ ಕೊಟ್ಟಿದ್ದಾಯಿತು, ನೀರಾವರಿ ಅಧಿಕಾರಿಗಳಿಗೂ ಕೊಟ್ಟಿದ್ದಾಯಿತು ಮತ್ತು ಮುಂಡ್ರಬಾಡ್ ಡ್ಯಾಮಿಗೆ ಹೋಗಿ MD ಅವರಿಗೆ ಮನವಿ ಪತ್ರ ಕೊಟ್ಟಿದ್ದು ಆಯಿತು. ಎಷ್ಟೇ ಮನವಿ ಪತ್ರ ಕೊಟ್ಟರು ಸಹಿತವಾಗಿ ಈಗೇನು ಹೆಸರುಗಳು ಹೇಳಿದೆ ನಾನು, ಬುತ್ತಲ್ದಿನಿ, ಕಲ್ಲೂರು, ಮುಳ್ಳೂರು, ಚಿರ್ತನಾಳ ಗ್ರಾಮದ ರೈತರು ಅಲ್ಲಿರ್ತಕ್ಕಂಥ ಕೆನಾಲ್ಗಳು ಏನಿದಾವ ಎಲ್ಲ ರೀತಿಯಿಂದ ಡ್ಯಾಮೇಜ್ ಮಾಡಿ ಮೇಲ್ಭಾಗದ ರೈತರು ಎಲ್ಲ ರೀತಿಯಿಂದ ಕಿತ್ಕೊಂಡು ನೀರನ್ನು ಹರಿಸ್ಕೊಳಕತ್ತಾರ. ಒಂದು ವರ್ಷ ಆಯ್ತು ನಾವು ಬಂದ್ರೆ
ತಕ್ಷಣವೇ ರಾಯಚೂರು ನಗರಸಭೆ ಸಾಮಾನ್ಯ ಸಭೆ ಕರೆದು ಸಾರ್ವಜನಿಕರ ಅಗತ್ಯ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬೇಕು ಎಂದು ನಗರಸಭೆ ಸದಸ್ಯರು ಇಂದು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಇನ್ನು ಕಳೆದ 1 ವರ್ಷದಿಂದ ನಗರಸಭೆ ಸಾಮಾನ್ಯ ಸಭೆ ಕರೆದಿಲ್ಲ. ಇದರಿಂದ ವಾರ್ಡುಗಳಲ್ಲಿ ಕುಡಿಯುವ ನೀರು, ವಿದ್ಯುತ್ ಮತ್ತು ಇನ್ನಿತರ ಮೂಲಭೂತ ಸಮಸ್ಯೆ ತಲೆದೂರಿವೆ. ಸಮಸ್ಯೆಗಳ ನಿವಾರಣೆಗಾಗಿ ದಿನನಿತ್ಯ ಜನ ನಗರಸಭೆ ಸದಸ್ಯರ ನಿವಾಸಗಳಿಗೆ ಬಂದು ಬೇಡಿಕೆ ಇಡುತ್ತಿದ್ದಾರೆ. ನಾವು ಏನು ಮಾಡಲಾಗದ ಪರಿಸ್ಥಿತಿಯಲ್ಲಿ ಇದ್ದೇವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಹಾಗಾಗಿ ಈ ಸಾರ್ವಜನಿಕ ಬೀದಿ ದೀಪಗಳು ಬಹಳಷ್ಟು ಕಷ್ಟ ಆಗಿದೆ. 30 ವರ್ಷದಿಂದ ಪ್ರಾಪರ್ ಆಗಿ ಆ ಪೌರ ಕಾರ್ಮಿಕರನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದಿಲ್ಲ. 1 ವರ್ಷದಿಂದ